ನಮಸ್ಕಾರ ರೀ ಎಲ್ಲ ನನ್ನ ಮುದ್ದಿನ ಕುಟುಂಬದವ್ರಿಗೆ. ನಾನು ಏನು ನಿಮ್ಗೆ ಜಾಸ್ತಿ ಹೇಳಕ್ಕೆ ಇಷ್ಟಪಡಲ್ಲ. ನಮ್ಮ ಜೀವನದಾಗ ನಾವು ಏನು ಸಾಧನೆ ಮಾಡಬೇಕಪ್ಪ ಅಂತಂದ್ರೆ ಅದು ಸಾಧನೆ ಮಾಡ್ತಾನೆ ಇರ್ತೀವಿ. ಆದ್ರೆ ಯಾರು ಕೂಡ ಇದನ್ನಾಯ್ತು ಅದನ್ನಾಯ್ತು ಅಂತ ನನ್ನ ಗುರು ಹಿರಿಯರಿಗೆ, ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ವಿಷಯ ಏನಂದ್ರೆ ಇಲ್ಲಿ ಗೋಡಂಬಿ ಕಾಕಂದ ಎಲ್ಲರಿಗೂ ಗೊತ್ತೈತಿ. ನಾವೊಂದು ಸಣ್ಣ ಒಂದು 15 ಸೆಕೆಂಡ್ ಶಾರ್ಟ್ ಮಾಡಿ ಹಾಕಿದ್ದೆ ರೀ ಕಾಕಂದ. ಅವ ನನಗೆ ಒಂದು ತಿಂಗಳು ಹುಡುಕಾಡ್ಕೋತ ಬಂದನ್ರಿ. ಎಲ್ಲರ ಕಡೆ ನಂಬರ್ ಎಲ್ಲರಿಗೂ ನಮಸ್ಕಾರ ರೀ. ನನಗೆ ಆ್ಯಕ್ಚುಲಿ ಸ್ಟೇಜ್ ಅಂದ್ರೆ ಸ್ವಲ್ಪ ಭಯ ಜಾಸ್ತಿ ರೀ. ಧೈರ್ಯ ನೀವೇ ಕೊಡ್ಬೇಕ್ರಿ ನನಗೆ ಮಾತಾಡೋಕ್ಕೆ. ನಿಮ್ಮ ಜೋಶ ನಂಗೆ ಧೈರ್ಯ ರೀ. ಆದರೂ ಕಾರ್ಯಕ್ರಮ ಮುತ್ಯಾರ್ದು ನಮ್ಗೆ ಪರಿಚಯ. ನಾವು ನಿಮಗೆ ಭಾಳ ಪರಿಚಯ ಇರೋದು ಆ್ಯಕ್ಚುಲಿ ಬಸವನ ಬಾಗೇಡಿಯಿಂದ ನಾಗೂರು ಬರ್ಬೇಕಂದ್ರೆ ಅಲ್ಲೇ ನಾಗೂರಡಿಗೆ ಭೇಟಿಯಾಗಿರ್ತೇವೆ. ಎಷ್ಟು ಜನರಿಗೆ ನಾರ್ಮಲಾಗಿ ಹಾಯ್ ಬಾಯ್ ಅಂತೇಳಿ ಎಲ್ಲರಿಗೂ ನಾರ್ಮಲಾಗಿ ಭೇಟಿಯಾಗಿರ್ತೇವೆ ರೀ. ಹಾಗೆ ಒಂದಿನ 2021 ಇರ್ಬೋದು, 2021. ಒಂದು ಸ್ವಲ್ಪ ಇಲ್ಲಿ ಮುಂದೆ ದಾರಿ ಕೊಡ್ರಿ, ಒಂದು ಸ್ವಲ್ಪ ದಾರಿ ಕೊಡ್ರಿ. ಇಸ್ತಾಕ ಒಂದು ಸ್ವಲ್ಪ ಸರ್ ದಾರಿ ಕೊಡ್ರಿ ಕಡೆ. ಈ ಕಾರ್ಯಕ್ರಮಕ್ಕೆ ಬಸವನ ಬಾಗೇಡಿಯಿಂದ ಬಂದಿರತಕ್ಕಂಥ ನಮ್ಮ ಸುದ್ದಿ ಮಾಧ್ಯಮದ ಸಂಗಮ ಅವರು ಬಂದಿದ್ದಾರೆ. ಅವರು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊತಾ ಇದ್ದೇವೆ. ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ನನ್ನ ಗುರು ಹಿರಿಯರು, ನಾಗೂರು ಗ್ರಾಮದ ಗುರು ಹಿರಿಯರಲ್ಲಿ ನನ್ನ ನಮನಗಳು. ಆಗಲೇ ನಾ ಹೇಳಕತ್ತಿದ್ದೆ ರೀ, 2021-22 ಸಮಯ ಇರ್ಬೋದು. ನಾವೊಂದು ಕ್ಯಾರೆಕ್ಟರ್ ಹುಡ್ಕ್ಯಾಡಕತ್ತಿದ್ದೇವೆ ರೀ. ಒಂದು ತಂದೆ ಕ್ಯಾರೆಕ್ಟರ್, ಒಂದು ನಾರ್ಮಲಾಗಿ ಒಂದು ಲವ್ ಸ್ಟೋರೀಸ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದೇವೆ. ಅವಾಗ ಒಂದು ತಂದೆ ಕ್ಯಾರೆಕ್ಟರ್ ಹುಡ್ಕ್ಯಾಡಕತ್ತಿದ್ದೆ ರೀ. ನಾನು ನಾರ್ಮಲಾಗಿ ತಂದೆ ಕ್ಯಾರೆಕ್ಟರ್ ಬೇಕಾಗಿತ್ತು ನನಗೆ. 2022 ಇರ್ಬೋದು ರೀ, 22-21 ಇರ್ಬೋದು ರೀ ಅದು. ಆವಾಗ ನಾವು ತಂದೆ ಕ್ಯಾರೆಕ್ಟರ್ ಹುಡ್ಕ್ಯಾಡಕತ್ತಿದ್ವಿ. ತಂದೆ ಕ್ಯಾರೆಕ್ಟರ್ ಅಂದ್ರೆ ಒಂದು ತಂದೆ ಕ್ಯಾರೆಕ್ಟರ್ ನಮ್ಗೆ ಬೇಕಾಗಿತ್ತು. ಸುತ್ತಮುತ್ತ ಎಲ್ಲ ಹುಡ್ಕ್ಯಾಡ್ದೇವಿ. ಅವತ್ತು ಸಿಗದೆ ಇದೆ ನಮ್ಗೆ. ನಮ್ಮ ಟೈಮಿಗೆ ಯಾರೂ ಸಿಗಲಿಲ್ಲ. ಅವಾಗ ನಾವು ಟಿಕ್ಟಾಕ್ನಾಗ ಕಾಕರ್ ನೋಡಿದ್ದೇವೆ. ಟಿಕ್ಟಾಕ್ನಾಗ ಕಾಕರು ಮೊಬೈಲ್ ಮನೆ ಮುಂದಿಟ್ಕೊಂಡು ಮಾಡಿ ಹಾಕ್ತಿದ್ರು. ಅದನ್ನು ನೋಡಿದ್ದೆ ನಾವು. ಅವಾಗ ನೋಡಿದಾಗ ನಮ್ಮ ಹುಡುಗರದಾವ ಇಲ್ಲಿ ನಾಗೂರಾಗ, ನಮ್ಮ ಹುಡುಗರಿಗೆ ಫೋನ್ ಮಾಡಿ ಇಲ್ಲೊಬ್ರು ಕಲಾವಿದರು ಅದಾರ, ಅವ್ರ ನಂಬರ್ ತೊಗೋರಿ, ನಂಗೆ ಒಬ್ರು ಬೇಕಾಗ್ಯಾರ, ಅರ್ಜೆಂಟ್ ಅವ್ರನ್ನ ಕರ್ಕೊಂಬರ್ರಿಪ್ಪ ಬಾಗೇಡಿಗೆ, ನಾ ಮಾತಾಡ್ಬೇಕಂತಂದು ಅವ್ರಿಗೆ ಹೇಳಿದ್ದೆ. ಅವರು ಹೇಳಿದ್ ಭಾಳ ಹೇಳಿಲ್ರಿ. ನಾವು ಹೇಳಿ ಒಂದು 2 ನಿಮಿಷಕ್ಕೆ ಅಥವಾ ಒಂದು 5 ನಿಮಿಷನೇ ಬಂದ್ರಿ ಬಾಗೇಡಿಗೆ. ಬಾಗೇಡಿಗೆ ಬಂದು ಅವತ್ತು ರಾತ್ರಿ ಮೀಟ್ ಮಾಡಿ ಮಾತಾಡಿದೇವ್ರಿ. ಹಿಂಗೆ ಕ್ಯಾರೆಕ್ಟರ್ ಐತ್ರಿ ಅಂತೇಳಿ. ಆಯ್ತು ರೀ, ನಾ ಮಾಡ್ತೀನಿ ಅಂತ ಹೇಳಿದ್ರು. ಪಾಪ ಅವತ್ತು ಅಜ್ಜಾರ್ ಬಂದಾಗ ಅಜ್ಜಾರ್ ಕಾಲಿಗೆ ಒಂದು ಗಾಯ ಆಗಿತ್ತು. ಸುತ್ತಮುತ್ತ ಅವ್ರು ನೋಡಿರಿ ಜನರಿಗೆ ಗೊತ್ತಿರ್ತದ, ಅವ್ರನ್ನ ಯಾರು ನೀವು ಅವ್ರ ಜೊತೆ ಇದ್ದ ಜನರಿಗೆ ಗೊತ್ತಿತ್ತು. ಅವ್ರಿಗೆ ಕಾಲಿಗೆ ಒಂದು ಗಾಯ ಆಗಿತ್ತು. ಆ ಗಾಯ ಆಗಿತ್ತು, ಬ್ಯಾಂಡೇಜ್ ಹಾಕಿದ್ರು. ಆದ್ರೆ ನೀವು ನಾರ್ಮಲಾಗಿ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗದ್ರಿ, ಆ ವಿಡಿಯೋದಾಗ ಐತದು. ಬಂದಿದ್ರು, ನೋಡ್ದೆ, ರನ್ನಿಂಗ್ ಸೀನ್ ಇತ್ತು. ಹುಡುಗಿ ಓಡ್ತಿರ್ತಾಳೆ, ಹುಡುಗಿಯಿಂದ ಓಡ್ಬೇಕಿತ್ತು. ಅಜ್ಜಾರ ಕಾಲು ಬ್ಯಾನ್ ಐತಲ್ರಿ, ಹೆಂಗೆ ಮಾಡ್ತೀರಿ ಅಂತಂದ್ರೆ, ಇಲ್ರಿ ನಾ ಮಾಡ್ತೀನಿ ರೀ. ಇಲ್ರಿ ಬ್ಯಾಡ್ರಿ, ಮತ್ತೇನ್ರಿ ಮಾಡಮ್ರಿ ಕಾಲಿಗೆ ಅಂದ್ರೆ, ಇಲ್ರಿ ನಾ ಮಾಡ್ತೀನಿ ಅಂತ. ಪಾಪ ಕಾಲು ಬ್ಯಾನ್ ಇದ್ರು, ಓಡಿದ್ರು. ಅಂದ್ರ ಅಲ್ಲಿ ಕಲೆ ಒಳಗಿರೋ ಅವ್ರ ಆಸಕ್ತಿ ತೋರಿಸ್ತದ. ಅವ್ರ ಪ್ರಾಬ್ಲಮ್ ಇತ್ತು, ಓಡಕ್ ಆಗ್ತಿರಲ್ಲ, ಆದ್ರೂ ಓಡಿದ್ರು. ಅಲ್ಲಿಂದ ಸ್ಟಾರ್ಟ್. ಅಂದ್ರೆ ಇವ್ರಿಗೆ ಕಲೆಯಲ್ಲಿ ಆಸಕ್ತಿ ಐತೆ ಅನ್ನೋದು ಗೊತ್ತಾಯ್ತು ನಮ್ಗೆ. ನನಗೆ ಅವ್ರಿಗೆ ಏನಂದ್ರೆ ವಾದ ವಿವಾದ ಆಗೋದು ಆ್ಯಕ್ಟಿಂಗ್ ಮಾಡಾಗ. ಆಮೇಲೆ ನಾರ್ಮಲಾಗಿ ನಾವು ಯಾರು ನಮ್ಮ ಹತ್ರ ಆ್ಯಕ್ಟಿಂಗ್ ಮಾಡಕ್ಕೆ ಬಂದ್ರೆ ನಾವೇನು ಈಗ ಅವರ ಹಾವ ಭಾವ ಎಲ್ಲ ನೋಡಿ ನಾವೇನು ಡಿಸೈಡ್ ಮಾಡ್ತೀವಿ. ಇವ್ರು ಏನು ಮಾಡಿದ್ರೆ ಜನ ನಗ್ತಾರ ಅಂತೇಳಿ ಯೋಚನೆ ಮಾಡ್ತೇವೆ ನಾವು. ಇವ್ರು ಅಜ್ಜಾರು ಏನು ಮಾಡಿದ್ರೆ ನಗ್ತಾರ ಜನ ಅಂತೇಳಿ ಯೋಚನೆ ಮಾಡಿ ನಾವು ಮುದುಕನ ಮದುವೆ ಅಂತ ಒಂದು ಮಾಡಿದೆವು. ಆಮೇಲೆ ಮುದುಕನ ಮದುವೆ ಪಾರ್ಟ್ 1 ಮಾಡಿದೆವು. ಅದರಿಂದ ಅವ್ರ ಜರ್ನಿ ಸ್ಟಾರ್ಟ್ ಆಯಿತು. ಮತ್ತು ಆಮೇಲೆ ಒಳ್ಳೆ ಕಲಾವಿದರು ಅವರಂಥ ಕಲಾವಿದ್ರು. ನನಗೆ ಅವ್ರಿಗೆ ವಾದ ವಿವಾದ ಎದಕ್ಕೆ ಬರೋದು ಅಂದ್ರೆ ನಗುದಕ್ಕೆ. ಶಾರ್ಟ್ಸ್ ಚಾಲು ಇದ್ದಾಗ ನಾವು ನಕ್ಬಿಡೋರು, ಏನಾದ್ರು ಸ್ವಲ್ಪ ಕಾಮಿಡಿ ಆಗಿಬಿಟ್ರೆ ನಾವು ನಕ್ಬಿಡ್ತಿದ್ದೇವೆ. ನಾವು ನಗು ಬಂದ್ರೆ ನಕ್ಬಿಡ್ತೀವಿ. ನಗು ತಡೆಗೆ ಹಾಕಿದ್ದಿಲ್ಲ ನಮಗೆ. ಅವ್ರಿಗೆ ನೀವು ಎಷ್ಟು ಬೇಕಾದ ನಗಿಸಿ ನಗ್ತಿದ್ದಿಲ್ಲ ಅವ್ರು.
ಅದೇ ಚಾಲೆಂಜ್ ನಮ್ಗೆ ಅವ್ರಿಗೆ. ಇದಕ್ಕೆ ನೀವು ಚಪ್ಪಾಳೆ ಕೊಡಲೇಬೇಕು ಕಲಾವಿದನಿಗೆ. ಇದೇ ನಾವು ಚಿಕ್ಕವ್ರು ಆ್ಯಕ್ಚುಲಿ, ಅವರು ನಮ್ಮ ಅಪ್ಪರ್ ಏಜ್ದವ್ರು ಆ್ಯಕ್ಚುಲಿ. ಆದ್ರೆ ನಮ್ಗೆ ಅದು ಕಲಿಸ್ಕೊಟ್ಟಾಗ ಅವರು, ಇದು ಹಿಂಗಲ್ಲಪ್ಪ ಅಂದ್ರೆ ಹಿಂಗೆ ಅಂತೇಳಿ ನಾವು ಆ್ಯಕ್ಟಿಂಗ್ ಮಾಡೋಕೆ ನಗ್ಬಿಡ್ತಿದ್ವಿ, ಆದ್ರೆ ನಗ್ತಿದ್ದಿಲ್ಲ ಅವ್ರ ಮನುಷ್ಯ. ಎಷ್ಟೇ ನೀವು ಅಂತ ನಾವು ಅಷ್ಟು ಕಾಮಿಡಿ ಮಾಡಿದಾಗ ನಮ್ಗೆ ನಗು ಬರೋದು ಹೇಳೋತ್ನಾಗ, ಅಣ್ಣ ನಾವು ನಗ್ಬಿಡೋರು, ಆದ್ರೆ ಅವ್ರು ನಗ್ತಿರ್ಲಿಲ್ಲ ನಮ್ಗೆ. ಅದರಿಂದ ನಾವು ಅವ್ರಿಂದ ಕಲ್ತೇವೆ ನಗ್ಬೇಕು. ನಾವು ನಕ್ಕೋತ್ ಮಾಡ್ದೇವಂದ್ರೆ ಜನ ನಗಲ್ರಿ ನಮ್ಗೆ ನೋಡಿ, ಅದೋ ಮೈನಸ್ ಆಗ್ತದೆ. ಅವರಿಂದ ನಾವು ಕಲ್ತಿದ್ದು ರೀ. ಮತ್ತು ಅವರು ಇಡೀ ಕರ್ನಾಟಕದಾದ್ಯಂತ ಹೆಸರು ಮಾಡಿದರು, ಗೋಡಂಬಿ ಕಾಕ ಅಂತೇಳಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲ್ರಿ, ಎಲ್ಲರಿಗೂ ಒಳ್ಳೇದಾಗಲ್ರಿ. ಧನ್ಯವಾದಗಳು, ಥ್ಯಾಂಕ್ಸ್ ರೀ. ನನಗೆ ಯೂಟ್ಯೂಬಿಗೆ ಅವರ ಕರ್ಕೊಂಬಂದ್ರೆ ಆ್ಯಕ್ಚುಲಿ ಇವತ್ತು ನಾ ಬರೀ ಇನ್ಸ್ಟಾಗ್ರಾಮ್ದೊಳಗೆ ಮಾಡ್ತಿದ್ದೆ ರೀ ವಿಡಿಯೋ. ನನಗೆ ಯೂಟ್ಯೂಬಿಗೆ ಕರ್ಕೊಂಬಂದು ಒಂದು 4-5 ವಿಡಿಯೋ ಮಾಡಿಸಿ ಒಳ್ಳೆ ಹನುಮಂತ ಈಗ ಹೆಸರೈತಿ ಯೂಟ್ಯೂಬ್ ಮಾಡ್ಕೊಂತ 1 ತಿಂಗಳ ಮಟ್ಟ ಬಿಟ್ಟು ಬಿಡ್ಲಾರ್ದೆ ಫೋನ್ ಹಚ್ಚಿ ನನಗೆ ಯೂಟ್ಯೂಬ್ ಮಾಡಿಸಿದ್ದು ಯಾರೇ ಇದ್ರೆ ಅದು ಗೋಡಂಬಿ ಕಾಕ ರೀ. ಅದು ನಾಗೂರು ಗ್ರಾಮದ ಗೋಡಂಬಿ ಕಾಕ. ಹಣ ಯಾರು ಬೇಕಾದರೂ ಗಳಿಸ್ತಾರ್ರಿ, ಹಣ ಯಾರು ಬೇಕಾದರೂ ಗಳಿಸ್ತಾರೆ. ಇಷ್ಟು ಜನ ಗಳಿಸ್ಬೇಕಂದ್ರೆ ಅದು ಗೋಡಂಬಿ ಕಾಕ ಮಾತ್ರ. ಇನ್ನೊಂದ್ರೆ ನಾವು ಈ ಯೂಟ್ಯೂಬ್ದೊಳಗೆ ಏನ್ರಿ ಈಗ ಒಂದು ಸ್ವಲ್ಪ ಒಂದು 4 ರೂಪಾಯಿ ದುಡಿಯಾಕತ್ತೇವಂದ್ರೆ ನಾ ಸಾಯಿವರೆಗೂ ಗೋಡಂಬಿ ಕಾಕನ ಹೆಸರು ಹೇಳ್ತೀನಿ ರೀ, ಸಾಯಿವರೆಗೂ. ಯಾಕಂದ್ರೆ ನಾವು ಯೂಟ್ಯೂಬ್ ಮಾಡಿದಿಲ್ರಿ, ಬರೀ ಒಂದು ಡಬಲ್ ಮೀನಿಂಗ್ ಡೈಲಾಗ್ ತೊಗೊಂಡ್ಬರ್ತಿದ್ದೀವಿ, ಹೊಡಿತಿದ್ದೇವೆ. ಜನ ನಗವರು ಇದ್ರು, ಬೈಯವರು ಇದ್ರು. ಯೂಟ್ಯೂಬ್ ಅನ್ನೋದು ನನಗೆ ತಂದು ಕೊಟ್ಟಿದ್ದು. ಈಗ ಸುಪುತ್ರ ಅಣ್ಣಾರು ಹೆಂಗೆ ಗೋಡಂಬಿ ಕಾಕಾಗ ಹೆಸರು ಮಾಡಿದ್ರೆ ಹಂಗೆ ನನಗೆ ಗೋಡಂಬಿ ಕಾಕರ ಮಾಡ್ಯಾರ್ರಿ ಅಷ್ಟ. ನಮಸ್ಕಾರ ಎಲ್ಲರಿಗೆ. ನಮ್ಮ ಮುಂದೆ ಕೆಲಸದಾಗ ಬರ್ತೀನಿ. ನಮ್ಮೂರಿನ ಗೋಡಂಬಿ ಕಾಕ ನಮಗೆ ಒಂದೇ ಕಲಿಸ್ಕೊಟ್ಟಿದ್ರು. ಅವ್ರು ಎಲ್ಲಿ ನಮಗೆ ಭೇಟಿ ಆಗಿದ್ರು ಅಂದ್ರೆ ಬಿಜಾಪುರದಾಗ. ಅಲ್ಲಿ ಭೇಟಿ ಆದಾಗ ಭೇಟಿಯಾಗಿ ಮಾತಾಡಿದ್ರು. ನೀವು ಏನಂತ ಮಾಡಿರಿ, ಅಷ್ಟು ನಿಮ್ಮ ಲಕ್ಕ ನಿಮ್ಮ ಚಾನಲ್ ಓಡ್ಬೇಕಾಗದ್ರ ಅಂತ ಒಂದು ಮಾತು ಹೊಗಳಿದ್ರು ನನಗೆ. ಹೌದ್ರಿ ಕಾಕ, ನಮ್ಗೇನು ಗೊತ್ತಾಗಲ್ಲ, ಸಾಲಿ ಕಲ್ತಿಲ್ಲ, ಹಿಂಗೆಲ್ಲ ಮಾಡ್ತೀವಿ ಅಂತ ಹೇಳಿದ್ವಿ. ಅವ್ರು ಆದ ಮೂಲಕ ನನಗೆ ಕರ್ಸ್ಕೊಂಡ್ರು, ಅಕ್ಕ ನಮ್ಮ ಚಾನಲ್ಗೆ ನೀವು ಒಂದು ಇಡುವೆ ಮಾಡಿಕೊಡ್ರಿ ಅಂತ. ಆಯ್ತು ರೀ ಕಾಕ ಬರ್ತೀನಿ ರೀ ಅಂತೇಳಿ ಬಂದುಬಿಟ್ಟು ಅಲ್ಲಿ ಯಾವುದು ಒಂದು ಊರಾಗ್ರಿ, ಇಲ್ಲಿ ಯಾವ್ದೋ ಒಂದು ಕುಮ್ಸ್ಕೆ ಅಂತ ಊರಿ, ಆ ಊರ ಒಳಗೆ ನಾವು ಅವ್ರ ಜೊತೆ ಒಂದು ಪಾತ್ರ ಮಾಡಿದ್ದೆ ರೀ, ಹೆಂಡತಿ ಪಾತ್ರ. ನಾನು ಇನ್ನೂ ಕೂಡ ನನ್ನ ಚಾನಲ್ದಾಗೂ ಮಾಡಿರಲಿಲ್ಲ, ಬಟ್ ಮನಸ್ಸಿನ ಮ್ಯಾಗ ತೊಗೊಂಡು ಅವ್ರ ಚಾನಲ್ದಾಗ ಒಂದು ಇಡುವೆ ಮಾಡಿದ್ದೆ. ಎಂಥದಪ್ಪ ಅಂತಂದ್ರೆ ಒಂದು ಹೆಂಡತಿ ಪಾತ್ರ, ಈ ರೋಡ್ ಮ್ಯಾಗ ಭಿಕ್ಷೆ ಬೇಡಿ ಉಣೋಂಥದ್ದು ಒಂದು ಪಾತ್ರ. ಆ ಪಾತ್ರಕ್ಕೆ ಮೆಚ್ಚಿ ಇವತ್ತು ಅವರು ನಾಳೆನೇ ನಮ್ಮನ್ನು ಬಿಟ್ಟು ಅಗಲ್ತಾರೆ ಅಂದಾಗ ಆ ದಿನನೇ ನಾನು ಕಾಲ್ ಮಾಡಿ, ಅಕ್ಕ ನಮ್ಮ ಊರಿಗೆ ನೀವು ಬರಬೇಕು, ಜಾತ್ರೆ ಐತಿ, ನೀವು ಸೇರಿ ಎಲ್ಲರೂ ಕಲ್ತು ಯೂಟ್ಯೂಬ್ ಚಾನಲ್ಗೆ ಇಡುವೆ ಮಾಡೋಣ ಅಂತ ಕೇಳ್ಕೊಂಡಿದ್ರು. ಬಟ್ ನಾವು ಬರೋದ್ರಾಗೆ ಅವ್ರು ಇರಲಿಲ್ಲ. ದಯವಿಟ್ಟು ನಮ್ಮ ಗೋಡಂಬಿ ಕಾಕನ ಆತ್ಮಕ್ಕೆ ಶಾಂತಿ ಸಿಗಲಿ. ನಾವು ಇರೋದ್ರಾಗ ಎಲ್ಲವ್ರಿಗೆ ಚಲೋದೇ ಆಗಿ ನೋಡಬೇಕು, ಅವ್ರಿದ್ದಾಗ ಒಳ್ಳೇದು ಮಾಡಬೇಕು. ಹೊರತಾಗಿ ಅವ್ರಿಗೆ ಆದ ಮಾಡಕ್ಕೆ ನಾವು ಏನು ಮಾಡಿದ್ರು ಕಾಣ್ತಿರೋದು ನೋಡಕ್ಕೆ ಬರಲ್ಲ. ಎಲ್ಲ ನಾನು ಕುಂತದ್ದು ಮುದ್ದಿನ ಕುಟುಂಬಕ್ಕೆ ನಾನು ಕೇಳೋದು ಒಂದೇ, ಇರತಕ್ಕ ಎಲ್ಲರ ಶಿವಪುತ್ರ ಆಗಿರ್ಬೋದು, ಇವರು ಗೋಡಂಬಿ ಕಾಕ, ಇವರೆಲ್ಲರೂ ಕೂಡ ಬಸವನಬಾಗೇವಾಡಿ ತಾಲೂಕಿನಲ್ಲಿ ಅನೇಕ ಕಲಾವಿದರು ಈ ಯೂಟ್ಯೂಬ್ನಲ್ಲಿ ತಮ್ಮದೇ ಆದಂಥ ಹಾಸ್ಯ ಚಟಾಕ್ಯವನ್ನು ಮಾಡುತ್ತಾ ಜನರಿಗೆ ಮನೋರಂಜನೆಯನ್ನು ಕೊಡುತ್ತಾ ಅವರೆಲ್ಲರೂ ತಮಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ, ಯಾಕಂದರೆ ಈ ಬಸಯ್ಯ ಹಿರೇಮಠ ಅವ್ರ ಬಗ್ಗೆ ಅವ್ರದ್ದು ಹಿನ್ನೆಲೆ ಅವ್ರಿಗೆ ಗೊತ್ತಿದೆ ನನಗೆ. ಯಾಕಂದರೆ ಅವ್ರ ಕಷ್ಟದ ಜೀವನ ಇತ್ತು ಅವ್ರದ್ದು. ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಅವರಿಗೆ 1-2 ಸಲ ನನಗೆ ಭೇಟಿ ಆದಾಗ ಹೇಳ್ತಿದ್ರು, ಇನ್ಸ್ಟಾಗ್ರಾಮ್ದಿಂದ ನನಗೆ ಪೇಮೆಂಟ್ ಬರತ್ತೈತಿ, ಯೂಟ್ಯೂಬ್ದಿಂದ ಪೇಮೆಂಟ್ ಬರತ್ತೆ ಅಂತೇಳಿ. ದೇವರ ಕಷ್ಟನೂ ಕೊಡ್ತಾನ, ಖುಷಿನೂ ಕೊಡ್ತಾನ ಅನ್ನೋದಕ್ಕೆ ಈ ಗೋಡಂಬಿ ಕಾಕ ಅವರೇ ಸಾಕ್ಷಿ. ಯಾಕಂದರೆ ಅವರ ಅನೇಕ ಫಾಲೋವರ್ಸ್ಗಳು, ಅಂದರೆ ಇನ್ಸ್ಟಾಗ್ರಾಮ್ಗಳಲ್ಲಿ ಅನೇಕ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ಗಳಾಗಿದ್ದರು. ಯೂಟ್ಯೂಬ್ಗಳಲ್ಲಿ ಕೂಡ ಹೆಚ್ಚು ಫಾಲೋವರ್ಸ್ಗಳನ್ನು ಹೊಂದಿದಂಥ ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಅವರು ಇನ್ನೂ ಹೆಚ್ಚು ಕಾಲ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶಾದ್ಯಂತ ಇನ್ನೂ ಹೆಚ್ಚು ಬಾಳಿ ಬೆಳಕಬೇಕಾಗಂತ ಅವಶ್ಯವಾಗಿತ್ತು. ಆದರೆ ವಿಧಿ ಆಟದಲ್ಲಿ ಅವರು ನಿಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದು ಭಾಳ ದುಃಖಕರ ಸಂಗತಿ. ಈ ಸಂದರ್ಭದಲ್ಲಿ ಈ ಗ್ರಾಮಸ್ಥರು ಮತ್ತು ಎಲ್ಲ ಕಲಾವಿದರ ಸಂಘದವರು ಸೇರಿಕೊಂಡು ಈ ಶ್ರದ್ಧಾಂಜಲಿ ಕಾರ್ಯಕ್ರಮದ ಪ್ರಯುಕ್ತ ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಈ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ತಾವೆಲ್ಲ ಆಯೋಜನೆ ಮಾಡಿರುವಂಥ ಎಲ್ಲ ಆಯೋಜಕರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ, ನನ್ನನ್ನು ಕರೆಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ವಂದನೆ, ಅಭಿನಂದನೆ, ನಮಸ್ಕಾರಗಳು.